ಈಗೊಮ್ಮೆ ಗಾಲ್ಫ್ ಕ್ಲಬ್ನಲ್ಲಿ ಟ್ರ್ಯಾಪ್ ಕ್ಯಾಮೆರಾದಲ್ಲಿ ಇಣುಕು ಹಾಕಿ ಬೆಳಗಾವಿಗರ ನಿದ್ದೆ ಕೆಡಿಸಿರುವ ಚಿರತೆ ಇದೀಗ ನಡು ರಸ್ತೆಯಲ್ಲೇ ಮೊಬೈಲ್ನಲ್ಲಿ ಸೆರೆ ಸಿಗುವ ಮೂಲಕ ಮತ್ತಷ್ಟು ಜನರ ನಿದ್ದೆಗೀಡು ಮಾಡಿದೆ. ಆಗಸ್ಟ್ 5ರಿಂದ ಈವರೆಗೆ ಭೀತಿಯ ವಾತಾವರಣ ಸೃಷ್ಟಿಸಿ ಅಲೆದಾಡುತ್ತಿರುವ ಚಿರತೆಯನ್ನ ಹಿಡಿಯುವ ಅರಣ್ಯ ಇಲಾಖೆ ಆಪರೇಷನ್ಗಳೆಲ್ಲ ವಿಫಲವಾಗುತ್ತಲೇ ಇದ್ದು, ಹೋದೆಯ ಅಂದ್ರೆ ಬಂದೇ ಗವಾಕ್ಷಿಲಿ ಎಂಬಂತೆ ಬೆಳಗಾವಿ ಹಿಂಡಲ್ಗಾ ರಸ್ತೆಯಲ್ಲಿರುವ ವನಿತಾ ವಿದ್ಯಾಲಯದ ಬಳಿಯ ಡಬಲ್ ರೋಡ್ನಲ್ಲಿ ಸೋಮವಾರ ಬೆಳಗ್ಗೆ 6:15ಕ್ಕೆ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಇಂದು ಮುಂಜಾನೆ ಬಸ್ ಚಾಲಕರೊಬ್ಬರು ನಡು ರಸ್ತೆಯಲ್ಲೇ ಚಿರತೆಯನ್ನ ಕಂಡು ತಮ್ಮ ಮೊಬೈಲ್ನಲ್ಲಿ ದೃಶ್ಯವನ್ನ ಸೆರೆ ಹಿಡಿದಿದ್ದು, ಗಿಡ ಮತ್ತು ಕಂಟಿಗಳಿಂದ ಹೊರಬಂದ ಚಿರತೆ ರಸ್ತೆ ದಾಟಿ ಓಡಿ ಹೋಗುತ್ತಿರುವ ದೃಶ್ಯವನ್ನ ಚಾಲಕರು ವಿಡಿಯೋದಲ್ಲಿ ಸೆರೆ ಹಿಡಿದಿದ್ದಾರೆ. ಇತ್ತ ಅರಣ್ಯ ಇಲಾಖೆ ಇದನ್ನು ಸೆರೆ ಹಿಡಿಯುವ ಕೂಂಬಿಂಗ್ ಆಪರೇಷನ್ ಭರ್ಜರಿಯಾಗಿ ಆರಂಭಿಸಿದ್ರು ಇದರ ಸುಳಿವು ಅವರಿಗೆ ಸಿಗ್ತಾನೆ ಇಲ್ಲ. ಚಿರತೆ ಪ್ರತ್ಯಕ್ಷಗೊಳ್ಳುವುದು ಹಾಗೂ ಅದೃಶ್ಯಗೊಳ್ಳುವುದು ಹೀಗೆ ಕಣ್ಣಾಮುಚ್ಚಾಲೆ ಆಟ ಆಡುತ್ತಿರುವುದರಿಂದ ಜನರು ಭಯಭೀತರಾಗಿದ್ದಾರೆ. ಆದಷ್ಟು ಬೇಗನೆ ಚಿರತೆಯನ್ನ ಸೆರೆ ಹಿಡಿದು ಜನರನ್ನ ಭಯಮುಕ್ತರಾಗುವಂತೆ ಮಾಡಬೇಕೆಂದು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಜನರು ಮನವಿ ಮಾಡಿದ್ದಾರೆ. ಅರುಣ್ ಪಾಟೀಲ್ ಜೊತೆ ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಬೆಳಗಾವಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.